ಓಂ ನಮ ಶಿವಾಯ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಪ್ರಸನ್ನ. ಶ್ರೀ ಗುರುನಾಥಾರೂಢ ಸ್ವಾಮಿ ಪ್ರಸನ್ನ. ಕಳೆದ ಸಂಚಿಕೆಯಲ್ಲಿ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ ಪ್ರಥಮತಃ ತೊರವಿ ಹಕ್ಕಲ, ಎರಡನೇದಾಗಿ ಈಶ್ವರ ದೇವಸ್ಥಾನದಲ್ಲಿ ವಾಸವಾಗಿದ್ದರು ಅಂತ ಹೇಳಿದರು. ಇನ್ನು ಸಿದ್ಧಾರೂಢರು ಆ ಎರಡೂ ಸ್ಥಳದಲ್ಲಿ ಬಹಳ ದಿವಸ ಇರಲಿಲ್ಲ. 6 ತಿಂಗಳೋ 9 ತಿಂಗಳೋ ಅಷ್ಟೇ ಅದಾರ ಅವರು. ಪುನಃ ಅವರು ತಪ್ಪಿಸ್ಕೊಂಡು ಎಲ್ಲಿಗೆ ಬಂದರು ಅಂತಂದ್ರೆ ಹಳೆ ಹುಬ್ಬಳ್ಳಿ ಕೃಷ್ಣಾಪುರದಲ್ಲಿರುವಂತಹ ಡುಮಿಗೇರಿ ಅಂತ ಹೇಳ್ತಾರೆ. ಈಗೇನು ಮಠ ಕಟ್ಟ್ಯಾರಲ್ಲ, ಮಠ ಕಟ್ಟಿದ ಸ್ಥಳಕ್ಕೆ ಡುಮಿಗೇರಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಹಳೆಯ ಬ್ರಾಹ್ಮಣರ ಸಮಾಧಿ ಇತ್ತು ಅಂತೇಳಿ. ಅದು ಹಳೆಯ ಬ್ರಾಹ್ಮಣರ ಸಮಾಧಿ. ಅದಕ್ಕೆ ಚಿದ್ಘನಾನಂದ ಸ್ವಾಮಿ ಸಮಾಧಿ ಅಂತ ಕರೀತಾರೆ. ಆದರೆ ಸಿದ್ಧಾರೂಢರು ಇಲ್ಲಿ ಬಂದರು. ಎಲ್ಲೇ ಈ ಡುಮಿಗೇರಿಯಲ್ಲಿರುವಂತಹ ಈ ಹಳೆಯ ಬ್ರಾಹ್ಮಣರ ಸಮಾಧಿ ಮಂದಿರಕ್ಕೆ ಬಂದರು ಅಂಥೇಳಿ. ಇನ್ನು ಕುಂತದ್ದು ಆ ಸಮಾಧಿ ಮಂದಿರದ ಹೊರಭಾಗದಲ್ಲಿಯೇ ಕೂತೇನೆ ನಾನು. ಇದು ಎಷ್ಟದಪ್ಪ ಅಂತಂದ್ರೆ ಆ ಸಮಾಧಿ ಮಂದಿರ 11 ಫೂಟ್ ಉದ್ದ, 11 ಫೂಟ್ ಅಗಲ, 3 ಫೂಟ್ 3.5 ಫೂಟಿನ ಕಲ್ಲಿನ ಭದ್ರವಾದಂತಹ ಕಟ್ಟಡ ಇದು. ಇದು ಒಂದೇ ಅಂತಸ್ತು. ಇದು ಎಲ್ಲೇ ಸಿದ್ಧಾರೂಢಿದ್ದಂತಹ ಸಮಯದೊಳಗೆ. ಇದನ್ನು ನಾನು ನೋಡಬೇಕಪ್ಪ ಅಂದ್ರೆ ಇದಕ್ಕೆ ಪುರಾವೆ ಏನು ಅನ್ನಬೇಕಪ್ಪ ಅಂತಂದ್ರೆ ಈ ಫೋಟೋ ಹೇಳ್ತದೆ. ಈ ಫೋಟೋ ಏನು ತೋರಿಸ್ತದಲ್ಲ, ಇದು ಮೊದಲಿನ ಕಟ್ಟಡ. ಅಂದ್ರೆ ಮೊದಲಿನ ಕಟ್ಟ ನೀವಂತೀರಿ ಇದು 2 ಅಂತಸ್ತು ಐತ್ರಿ ಅಂತಂದ್ರೆ, ಮೊದಲನೆಯ ಅಂತಸ್ತು ಏನದ ಅಂತಂದ್ರೆ ಇದಿಷ್ಟೇ. ಇಷ್ಟು ಏನದಲ್ಲ, ಇದು ಮೊದಲಿನ ಭಾಗ ಅಂತೇಳಿ. ಇದು ಒರಿಜಿನಲ್ ಕಟ್ಟಡ. ಇದು ಕಾಲ ತಕ್ಕಂತೆ ಈ ಕಟ್ಟಡವನ್ನು ನವೀಕರಿಸ್ಯಾರ. ಈಗಿನ ಕಾಲಕ್ಕೆ ಹೊಂದಾಣಿಕೆಯನ್ನು ಕೂಡ ಮಾಡ್ಯಾರ. ಹಂಗಾರೆ ಈ ಸ್ಥಳವನ್ನು ಸಿದ್ಧಾರೂಢರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಸ್ವಲ್ಪ ವಿಚಾರ ಮಾಡೋದು. ಸಿದ್ಧಾರೂಢ ಬ್ರಹ್ಮಜ್ಞಾನಿಗಳು, ಯೋಗಿಗಳು ಅಂತ ನಾವು ಕರಿತೇವೆ. ಆರೂಢರು ತತ್ವನಿಷ್ಠರು ಖರೆ. ಆದರೆ ಅವರ ಬುದ್ಧಿ ಸಮತ್ವ ಬುದ್ಧಿ ಇತ್ತು. ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮನ ಅಂಶವನ್ನು ಕಾಣುವಂಥವ್ರು ಅವರು. ಆದರೆ ಅವರು ಯಾವ ದೇವಸ್ಥಾನವನ್ನು ಅಂದರೆ ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಲಿಲ್ಲ. ಆದರೆ ಈ ಜಗದಲ್ಲಿ ಬಂದು ಕುಂತ್ರಲ್ಲ, ಯಾವುದು ಚಿದ್ಘನಾನಂದ ಸ್ವಾಮಿ ಸಮಾಧಿ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಈ ಜಗವನ್ನು ಕೊಟ್ಟಂಥವರು ಜೀವಲವ್ವ ಓಂ ತಿಪ್ಪಣ್ಣ ಅಂತ ಹೇಳಿ ಹಾವೇರಿಯವರು. ಇದು ಈ ಮಠದ ಜಾಗ ಏನದ 6 ಎಕರೆ 27 ಗುಂಟೆ ಅದ. ಆದರೆ ಈ ಜಗದಲ್ಲಿ 100 ವರ್ಷದ ಹಿಂದೆನೇ ಇದು ಒಂದು ದೇವಾಲಯವಿತ್ತು. ಅಂದ್ರೆ ದೇವಾಲಯ ಅಂದ್ರೇನು, ದೇವರಿರ್ಲಿಲ್ಲ, ಒಬ್ಬ ಬ್ರಾಹ್ಮಣನ ಸಮಾಧಿ ಇತ್ತು. ಆದರೆ ನಮಗೆ ಸಂಶಯ ಬರ್ತೈತಿ, ಅವರು ಎಲ್ಲೇ ಖರೀದಿ ಕಾಗದೊಳಗೆ ಸಮಾಧಿ ಅಂತ ಮೆನ್ಷನ್ ಮಾಡ್ಯಾರ. ನಿಜವಾಗಿ ಬ್ರಾಹ್ಮಣರು ಸಮಾಧಿ ಅಂತ ಅನ್ನೋದಿಲ್ಲ, ವೃಂದಾವನ ಅಂತಾರೆ. ರಾಘವೇಂದ್ರ ಸ್ವಾಮಿ ಬೃಂದಾವನ ಅಂತ ಹೇಳ್ತೇವೆ. ಆದರೆ ಈಗ 150 ವರ್ಷದ ಹಿಂದಿನ ಖರೀದಿ ಕಾಗದ ಪತ್ರವನ್ನು ನೋಡಿದೊಳಗೆ ಇಲ್ಲಿ ಏನು ಅನ್ನಿಸ್ತದ, ಇದು ಬ್ರಾಹ್ಮಣರ ಸಮಾಧಿ ಅಂಥೇಳಿ ಅದರಾಗೆ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಉಲ್ಲೇಖವನ್ನು ಕೂಡ ನಾನು ಇದರಲ್ಲಿ ಹೇಳ್ತೇನೆ ಅಂತ. ಇದು ಉಲ್ಲೇಖ 1897ರಲ್ಲಿ 8 ಜನರಿಂದ ಇದು ಖರೀದಿ ಮಾಡಲ್ಪಟ್ಟಿತು ಅಂತ ಹೇಳಿ.
ಅಂದರೆ 8 ಜನರು ಯಾರು? ಅವರು ಕೂಡ ಸಿದ್ಧಾರೂಢರ ಶಿಷ್ಯರೇ ಅಂತೇಳಿ. ಅವ್ರು ಸಿದ್ಧಾರೂಢರ ಶಿಷ್ಯರು ಇದ್ದರೂ ಕೂಡ ಆ 8 ಜನರು ಯಾರು ಅಂತಂದ್ರೆ ಇಲ್ಲಿ ನಾವು ಹೇಳ್ತೇನೆ ನಿಮ್ಗೆ. ಆಗಸ್ಟ್ 6ನೇ ತಾರೀಕು 1895ನೇ ಇಸ್ವಿ ಒಳಗೆ ಯಾರು ಜೀವಲವ್ವ ಅಂತ ಹೇಳಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಈ 6 ಎಕರೆ 27 ಗುಂಟೆ ಜಾಗವನ್ನು ಒತ್ತಿ ಇಡ್ತಾರ ಅಂಥೇಳಿ. ಎಷ್ಟು ರೂಪಾಯಿಗೆ? 500 ರೂಪಾಯಿಗೆ. ಮತ್ತು ಅದ್ರ ಹೆಂಗಪ್ಪ ಅಂತಂದ್ರೆ 6% ಬಡ್ಡಿಯನ್ಗೆ ಇದನ್ನು ಒತ್ತಿ ಇಡ್ತಾರ ಅಂತ. ಕಾರಣ ಏನು ಕೊಡ್ತಾರಪ್ಪ ಅಂದ್ರೆ ತಮ್ಮ ಮಗನ ಲಗ್ನ ಮಾಡಬೇಕಾಗಿತ್ತು, ಅದಕ್ಕೆ ನಮಗೆ ದುಡ್ಡು ಬೇಕಾಗೈತಿ ಅಂತೇಳಿ. ಕೊನೆಗೆ ಇದಾದ ನಂತರ ಆ ಹಣವನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಇದೇ 8 ಜನ ಭಕ್ತರು, ಅವ್ರು ಯಾರು? ಸಿದ್ಧಾರೂಢರ ಭಕ್ತರ. ಅವ್ರ ಹೆಸರಲ್ಲೇ ಇದನ್ನು ಖರೀದಿ ಪತ್ರವನ್ನು ಮಾಡಿಕೊಡ್ತಾರ ಅಂತೇಳಿ. ಅವ್ರು ಯಾರಪ್ಪ? ಮೊದಲೇ ಹೇಳ್ತಾರೆ, ಈರಯ್ಯ ಬಸಲಿಂಗಯ್ಯ ಪುರಾಣಿಕ, ರಾಚಪ್ಪ ಬಿನ್ ಚನ್ನವೀರಪ್ಪ ಸಾಲಿ ಅಂಥೇಳಿ, ಹೊಂಬಪ್ಪ ಶೇಷಪ್ಪ ಹೊಂಡಪ್ಪನವರು, ಆಮೇಲೆ ಬಸಪ್ಪ ಹೊಂಡಣ್ಣವರು, ಸಂಗಪ್ಪ ಚನ್ನಬಸಪ್ಪ ಕಂಬಳಿ, ವೀರಭದ್ರಪ್ಪ ಬಾಬಪ್ಪ ಗೌಡ, ಇನ್ನು ಪರಪ್ಪ ಬಿನ್ ವಿರೂಪಾಕ್ಷಪ್ಪ ಲಕ್ಕಿ ಮಹಾರಾಜ್, ಸಾತಪ್ಪ ಬಿನ್ ತವನಪ್ಪ ಮಾಲಗತ್ತಿ. ಇವರು ಜಾತಿಯಿಂದ ನೋಡಿದ್ರೆ ಕೆಲವರು ಬ್ರಾಹ್ಮಣರದಾರ, ಕೆಲವರು ಜಂಗಮರದಾರ, ಕೆಲವರು ಜೈನರದಾರ. ಇಲ್ಲೇ ಅರ್ಥ ಮಾಡ್ಕೋಬೇಕು, ಈಗ 150 ವರ್ಷದ ಹಿಂದೆ ಸಿದ್ಧಾರೂಢರ ಮಾಡಿದಂತಹ ಕ್ರಾಂತಿ ಅಂದರೆ ಏನಪ್ಪ ಅಂತಂದ್ರೆ ಸರ್ವರನ್ನು ಕೂಡಿಸಿದಂತಹ ಕ್ರಾಂತಿ. ಸಿದ್ಧಾರೂಢರ ಭಕ್ತರಲ್ಲಿ ಭೇದ ಭಾವವಿಲ್ಲ, ಒಂದೇ ಸಂಪ್ರದಾಯವನ್ನು ಕೂಡ ಇಲ್ಲ. ಆದರೆ ಸಿದ್ಧಾರೂಢರನ್ನ ಪರಿವರ್ತನೆ ಮಾಡಿದಂತಹ ಏನು ಭಕ್ತರೇನದಾರ ಎಲ್ಲ ಜಾತಿಯಿಂದ ಕೂಡಿದ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಿದ್ಧಾರೂಢ ಆಶ್ರಮವನ್ನು ಬೆಳೆಸಿಸ್ಬೇಕು, ಸಿದ್ಧಾರೂಢ ಮಠವನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಂತಹ ಭಕ್ತರಿಂದ ಸಂಗ್ರಹವಾದಂತಹ ಹಣದಿಂದ ಈ ಜಾಗೆಯನ್ನು ಖರೀದಿ ಮಾಡಿ. ಆದರೆ ಜಾಗ ಮಾಲಕರು ಬ್ರಾಹ್ಮಣರಿದ್ದರು ಕೂಡ ಅವ್ರು ಹೇಳ್ತಾರ, ಈ ಜಾಗೆಯಲ್ಲಿ ಎಲ್ಲೇ ದಕ್ಷಿಣ ಭಾಗದ ತುದಿಯೊಳಗೆ ಆರೂಢ ಸ್ವಾಮಿಗಳು 20 ವರ್ಷದಿಂದ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇವ್ರೇನಾದಂಗಾಯ್ತು, 1877 ಇಸ್ವಿಗೆ ಹುಬ್ಬಳ್ಳಿಗೆ ಬಂದರು ಅಂತೇಳಿ. ಅಂದರೆ ಇಲ್ಲೇ ಸಿದ್ಧಗಣಾನಂದ ಸ್ವಾಮಿ ಸಮಾಧಿಗೆ ಬರಬೇಕಾದ್ರೆ 1877ನೇ ಇಸ್ವಿಗೆ ಬಂದರು ಅಂತೇಳಿ ಖರೀದಿ ಪತ್ರದಾಗ ಹೇಳ್ತಾರವ್ರು. ಆರೂಢ ಸ್ವಾಮಿ ಅವರು ಈ ಸಮಾಧಿಯ ಪಕ್ಕದಲ್ಲಿ, ಅಂದರೆ ಈ ಸಮಾಧಿ ಸ್ಥಳಕ್ಕೆ ಬರಬೇಕಾದ್ರೆ 20 ವರ್ಷ ಈ ಜಗದಾಗ ಅದಾರ. ಮತ್ತು ನಮ್ಮ ಒಪ್ಪಿಗೆಯಿಂದ ಈ ಸಮಾಧಿ ಸುತ್ತಮುತ್ತಲು ಒಂದು ಬಾವಿ ತೆಗೆದಾರ, ಮತ್ತು ಭಕ್ತರು ಇಟ್ಕೊಳ್ಳೋಕ್ಕೆ ಪ್ರಸಾದ ಮಂದಿರವನ್ನು ಕಟ್ಟಿದಾರ, ಕಾಂಪೌಂಡವನ್ನು ಕಟ್ಟಿದಾರ ಅಂತ ಹೇಳಿ ಇದಕ್ಕೆ ಏನು ಮಾಡ್ಯಾರಪ್ಪ ಅವರು ತಮ್ಮ ಖರೀದಿ ಪತ್ರದಲ್ಲಿ ಒಕ್ಕಣಿಸ್ಯಾರ. ಅರ್ಥ ಇಷ್ಟ, ಸಿದ್ಧಾರೂಢರು ಬಂದ ಮೇಲೆ ನಾವು ಚರಿತ್ರೆಯಲ್ಲಿ ಓದ್ತೇವೆ, ಸಿದ್ಧಗಣಾನಂದ ಸ್ವಾಮಿ ಸಮಾಧಿಯಲ್ಲಿ ಅವ್ರಿಗೆ ಎಷ್ಟೋ ಜನ ತಾಪ್ಸು ಕೊಟ್ರಲ್ಲ ಅಂತ. ಅರ್ಥ ಏನು, ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಅಂಥೇಳಿ ಎಲ್ಲಿ ಉಲ್ಲೇಖ ಆಗಿಲ್ಲ. ಈ ಜಗದೊಳಗೆ ಏನು ಮಾಡ್ಯಾರ, ಬ್ರಾಹ್ಮಣರ ಸನ್ಯಾಸಿ ಅಂತ ಬರ್ತಾರ. ಬ್ರಾಹ್ಮಣರ ಸನ್ಯಾಸಿಯ ಸಮಾಧಿ ಇರುತ್ತದೆ, ಅದು ಕಲ್ಲಿನ ಕಟ್ಟಡವಾಗಿದೆ. ಹಂಗಾರೆ ಸಿದ್ಧಗಣಾನಂದ ಸ್ವಾಮಿ ಹೆಸರು ಹೆಂಗೆ ಬಂತು? ನಾನು ಎಲ್ಲ ಇತಿಹಾಸ ನೋಡಿದೆ, ಎಲ್ಲ ಚರಿತ್ರೆಗಳನ್ನು ಅಧ್ಯಯನ ಮಾಡಿದೆ. ಕಬೀರದಾಸರು ಸಿದ್ಧಾರೂಢರ ಚರಿತ್ರೆಯನ್ನು ಪ್ರಥಮವಾಗಿ ಬರೆದು ಅದು 1909ನೇ ಇಸ್ವಿಯೊಳಗೆ ಪ್ರಿಂಟ್ ಆಯಿತು. ಅದು 29 ಅಧ್ಯಾಯ ಕೂಡ ಇದೆ. 28ನೇ ಅಧ್ಯಾಯದೊಳಗೆ ಹುಬ್ಬಳ್ಳಿಗೆ ಬಂದಂತಹ ವಾರ್ತೆಯನ್ನು ಬರೆದಾರ. ಯಾರು? ಕಬೀರದಾಸ.
ಅವಾಗ ಹುಬ್ಬಳ್ಳಿಗೆ ಬಂದಾಗ ಅವರು ಈ ಡುಮಿಯರಿಯಲ್ಲಿರುವಂತಹ ಸಿದ್ಧಗಣಾನಂದ ಸ್ವಾಮಿಯ ಸಮಾಧಿಯಲ್ಲಿ ವಾಸವಾಗಿದ್ದರು. ಈ ಜಾಗಕ್ಕೆ ಡುಮಿಯೇರಿ ಅಂತ ಕರೀತಿದ್ರು. ಅದರ ಪಕ್ಕದಲ್ಲಿದ್ದದ್ದು ಹೆಗ್ಗೇರಿ, ಇದು ಡುಮಿಗೇರಿ. ಇದು ಎಲ್ಲ ಪೂರ್ತಿ ಹೊಲ. ಆದರೆ ಕೆಲವು ಇತ್ತಿತ್ತ ಯಾರು ಬುದ್ಧಿಜೀವಿಗಳು ಅಂತ ನಾವು ಕರಿತೇವೆ. ಏನು ಕರೆದಾರ ಗೊತ್ತಾ ಈ ಜಾಗಕ್ಕೆ? ಇದು ಸ್ಮಶಾನ ಗಟ್ಟಿ ಇತ್ತು ಅಂತ ಕರೀತಾರೆ. ನೀವು ಸಿಟಿ ಸರ್ವೆ ರೆಕಾರ್ಡ್ನ್ಯಾಗ ನೋಡಿದ್ರೆ ಪೂರ್ತಿ ಜಮೀನಿವು ಮಾವಿನ ತೋಟಗಳದಾವ, ಇಲ್ಲಿ ಇದರೆಲ್ಲ ಹೊಲಗಳದಾವ. ಆದರೆ ಇದು ಸ್ಮಶಾನ ಗಟ್ಟಿ ಇಲ್ಲ. ಅಲ್ಲೇ ಸಿಟಿ ಸರ್ವೆ ರೆಕಾರ್ಡ್ನಾಗ ಈ ಜಾಗ ಏನು ಮಾಡ್ಯಾರಪ್ಪ ಅಂತಂದ್ರೆ ಶಂಕರಾಚಾರ್ಯ ಬಡಾವಣೆ ಅಂತಾರ ಅವ್ರು, ಹುಲ್ಲು ಬಡಾವಣೆ ಅಂತೇಳಿ. ಅಂದರೆ ದನ ಮೇಯಿಸಲಿಕ್ಕೆ ಇರುವಂತಹ ಇದು ಹೊಲ, ಇದು ಈ ಭಾವ. ಅದಕ್ಕೆ ಸಿಟಿ ಸರ್ವೇದೊಳಗೆ ಶಂಕರಾಚಾರ್ಯ ಹುಲ್ಲು ಬಡಾವಣೆ ಅಂತ ಹೇಳಿ ಅದು ಡುಮಿಗೇರಿ ಅಂತ ಕರೀತಾರ. ಇದು ಕೃಷ್ಣಾಪುರ ಹದ್ದಿಯೊಳಗದ ಅಂತೇಳಿ. ಆದರೆ ದಯವಿಟ್ಟು ಭಕ್ತರಲ್ಲಿ ನಾ ಕೇಳ್ಕೊಳ್ಳೋದು ಇಷ್ಟ, ಇದು ಪವಿತ್ರ ಕ್ಷಣ. ಅದಕ್ಕೆ ಸಿದ್ಧಾರೂಢರೇ ಮಾಡಿದ್ರು, ಈ ಸುತ್ತಮುತ್ತ ಸ್ಥಳದಲ್ಲಿ ಯಾವ ದೇವಾಲಯಗಳು, ಪುರಾತನ ದೇವಾಲಯಗಳಿಲ್ಲ. ನೀವು ವಿಚಾರ ಮಾಡಿ ನೋಡ್ರಿ, ನೀವು ಹಳೆ ಕುರುಹು ಯಾವುದೂ ಇಲ್ಲ. ಅದಕ್ಕಾಗಿ ಇಲ್ಲಿ ಬಂದು ನಿಂತರು. ಅದಕ್ಕೆ ಆ ಸಿದ್ಧಾರೂಢರು ಬಂದು ನಿಂತದ್ದಕ್ಕೆ ಇದು ಪವಿತ್ರ ಕ್ಷೇತ್ರವಾಗಿ ಅದಕ್ಕೆ ನಾವು ಹೇಳ್ತಾರ ಸಿದ್ಧಾರೂಢರೇ ಶಿವನವತಾರಿ ಅಂತ ಹೇಳ್ತೇವೆ. ಆ ನಿಂತ ನೆಲವೇ ಪುಣ್ಯಕ್ಷೇತ್ರ ಆಯಿತು. ಅದಕ್ಕೆ ಇದೇನಾಯ್ತಪ್ಪ ಅಂತಂದ್ರೆ ಮುಂದೆ ಬೆಳಕೊಂತ ಬಂತು ಹೇಳಿ. ಇದು ಸಿದ್ಧಗಣಾನಂದ ಸ್ವಾಮಿಯ ಸಮಾಧಿ ಅಂತ ನಾವು ಇತ್ತಿತ್ತ ಕರ್ಕೊಂಡ್ಬಂದೀವಿ. ಅಂದರೆ ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಅಂತ ಹೇಳ್ಬೇಕಾದ್ರೆ ಈ ಹೆಸರನ್ನು ನಾವು ಕಬೀರದಾಸರ ಚರಿತ್ರೆಯನ್ನ ಕಾಣ್ತೀವಿ. ಮುಂದೆ ರಾಮಾನಂದ ಸ್ವಾಮಿಗಳು ಅಂಥೇಳಿ ಸಿದ್ಧಾರೂಢ ಶಿಷ್ಯರೇ ಅವರು ಕೂಡ ಸಿದ್ಧಾರೂಢ ಸ್ವಾಮಿಗಳ ಕೈವಲ್ಯ ಪದ್ಧತಿ ಅಂಥೇಳಿ ಒಂದು ಪುಸ್ತಕವನ್ನು ಬರೆದಾರೆ. ಮಹಾವೇದಾಂತಿಗಳು ನಮ್ಮಲ್ಲಿ ಸುಪುತ್ರ ಸ್ವಾಮಿಗಳು ಅಂತ ಏನಿದ್ರಲ್ಲ, ದೊಡ್ಡ ಸುಪುತ್ರ ಸ್ವಾಮಿಗಳು, ಅವರು ಸರಿ ಸಮಾನ ನಡೀತರು. ಸಿದ್ಧಾರೂಢರನ್ನು ಪೂಜೆ ಮಾಡ್ತಿದ್ರು ಅವರು. ಸಿದ್ಧಾರೂಢ ಚರಿತ್ರೆ ಒಳಗೆ ಅವ್ರದ್ದು ಬರ್ತದೆ. ಮುರ್ಕಿ ಬಾವಿಯೊಳಗೆ ಸಿದ್ಧಾರೂಢರನ್ನ ಪೂಜೆ ಮಾಡ್ಬೇಕಾದ್ರೆ ಸಿದ್ಧಾರೂಢರಲ್ಲಿ ಬರ್ತಾರ ಅಂತ ಒಂದಿತ್ತು. ಆದರೆ ಇವ್ರು ಅಲ್ಲಿ ಹೋಗಿ ಸಿದ್ಧಾರೂಢರು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ವಾರ್ತಾದೊಳಗೆ ಏನಿತ್ತು, ಸಿದ್ಧಾರೂಢರು ಸ್ವತಃ ಪೂಜೆ ತಗೊಳ್ತಾರ ಅಂತ ಇತ್ತು. ಆದರೆ ಅವನಲ್ಲಿ ಭಕ್ತಿ ಭಾವ ಹೆಂಗಿತ್ತು, ಟೈಮ್ ಆಯ್ತು, ಜನ ನಿಂತಾರ, ಕೈ ಮುಗಿದು ಬೇಡ್ಕೊಂಡವ, ಪರಮಾತ್ಮನ ಅವತಾರ ಅಂತ ನೀ ಅಂತಿದ್ದಿ, ನಿನ್ನ ಮಹಿಮೆಯನ್ನು ತೋರ್ಸಪ್ಪ ಅಂಥೇಳಿ ಆ ಪೂಜಾ ಮಂಟಪದ ಪರದೆಯನ್ನು ಸಿದ್ಧಾರೂಢರು ಪ್ರತ್ಯಕ್ಷ. ಅದೇ ರಾಮಾನಂದರು ಕೂಡ 1911ನೇ ಇಸ್ವಿಯೊಳಗೆ ಸಿದ್ಧಾರೂಢ ಚರಿತ್ರೆಯನ್ನು ಕೂಡ ಬರೆದ್ದಾರೆ. ಅದರಲ್ಲಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ ಹಾಗೂ ಜಯ ಜಯ ಮಂಗಳ ಚಿನ್ಮಯ ಮೂರ್ತಿಗೆ ಸಿದ್ಧಾರೂಢರ ಆರತಿಯನ್ನು ನಾವು ಹೇಳ್ತೇವೆ. ಇದನ್ನ ಮೂಲ ಕರ್ತೃಗಳೇ ರಾಮಾನಂದ ಸ್ವಾಮಿಗಳು ಅಂತೇಳಿ. ಅದು ಏನಾಗೈತಿ, ಇತ್ತಿತ್ತಾಗಿ ತಪ್ಪವಾಗಿ ಯಾರೋ ಬರೆದಾರ, ತಮ್ಮಣ ಶಾಸ್ತ್ರಿಗಳಂತೂ ಬರೆದಾರ. ಅದು ಜನರ ಬಗ್ಗೆ ಹೇಳಕ್ಕಲ್ಲ, ನನ್ನಲ್ಲಿ ದಾಖಲಾತಿಗಳದಾವ, ಪುಸ್ತಕಗಳದಾವ. ರಾಮಾನಂದರ ಚರಿತ್ರೆ ಬರುವಂತಹ ಸಂದರ್ಭದಲ್ಲಿ ನಾನು ಅವುಗಳನ್ನು ಪ್ರಕಟ ಮಾಡ್ತೇನೆ. ಇರಲಿ, ಇಲ್ಲಿ ಸಿದ್ಧಾರೂಢರು 1877 ಇಸ್ವಿಗೆ ಇಲ್ಲಿ ಬಂದರು ಅಂತೇಳಿ. ಹಂಗಾರೆ ಬಂದ ಮೇಲೆ ಅವ್ರಿಗೇನಾಯಿತು, ಎಷ್ಟು ಜನ ಕಷ್ಟ ಕೊಟ್ಟರು ಅನ್ನೋದನ್ನು ನಾವು ಚರಿತ್ರೆದಾಗ ಕೇಳ್ತೀವಿ. ಯಾಕೆ ಕೊಟ್ಟರು? ಹುಬ್ಬಳ್ಳಿಯೊಳಗೆ 3 ಜನಾಂಗ ಇತ್ತವಾಗ ಶ್ರೇಷ್ಠರು ಅಂಥೇಳಿ. ಒಂದು ಬ್ರಾಹ್ಮಣ ಜನಾಂಗ, ಇನ್ನೊಂದು ಶೈವ ಜನಾಂಗ, ಉಳಿದೋಳು ಅತಂತ್ರ. ಬ್ರಾಹ್ಮಣರು ನಾವೇ ಬ್ರಹ್ಮಜ್ಞಾನಿಗಳು, ನನ್ನ ಮುಂದೆ ಯಾರದಾರ ಅಂತಿದ್ರು. ಶೈವರು ನಮ್ಮನ್ನು ಬಿಟ್ಟರೆ ಇಲ್ಲಿ ಯಾರದಾರ? ಹಂಗಾರೆ ಉಳಿದಂಥ ಕ್ಷತ್ರಿಯರಿಗೆ, ಸಾಳ್ಯರಿಗೆ, ಆಮೇಲೆ ಹಿಂದುಳಿದವರಿಗೆ ಹುಬ್ಬಳ್ಳಿಗೆ ಯಾರು ಇಲ್ಲ. ಆ ಕಾಲಕ್ಕೆ ಬಂದು ಎಲ್ಲ ಜನರಿಗೆ
ಸಿದ್ಧಾರೂಢರು ಬೋಧೆಯನ್ನು ಕೊಟ್ಟಿದ್ದೇನು? ಶಿವನಾಮ ಪಂಚಾಕ್ಷರ ಮಂತ್ರವನ್ನು ಉಚ್ಚಾರ ಮಾಡಿರಿ, ನೀವು ಉದ್ಧಾರ ಆಗ್ತೀರಿ. ಪ್ರಥಮತಃ ಪಂಚಾಕ್ಷರ ಮಂತ್ರದ ಕ್ರಾಂತಿ ಎಬ್ಬಿಸಿದವರೇ ಸಿದ್ಧಾರೂಢರು. ಆದ್ರೆ ಇದನ್ನು ಹೇಳಬೇಡ್ರಿ ಅಂತೇಳಿ ಆಗಿನ ಕಾಲದೊಳಗೆ ವೇದಗಳ ಅರ್ಥವನ್ನು ಸರಿಯಾಗಿ ಅರ್ಥೈಸಿದಂತಹ ಮಠಾಧೀಶರಿದ್ರಲ್ಲ, ಅದನ್ನ ಬಹಿರಂಗವಾಗಿ ಅನಬಾರದಂತಿದ್ರು. ಯಾಕಂತಂದ್ರೆ ಅದ್ರ ಮಹತ್ವ ಗೊತ್ತಿದ್ದಿಲ್ಲ. ಆಗಮ್ಯಾಗ ಹೇಳ್ತದ, ಸಗುದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪಕ್ಷಯೋ ಭವೇತ್ ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ ಅಂತ ಹೇಳಿ ನಿಜಗೊಂಡ್ರು ಕೂಡ ಹಾಡಿ ಹೋಗೋಣ. ಹಂಗೆ ಸಿದ್ಧಾರೂಢರು ಮಾಡಿದ್ರು, ಭಿಕ್ಷೆಗೆ ಬೀಳಕ್ಕಂತ ಹೇಳಿ, ಅಂದ್ರೆ ಹಸುವಲ್ಲ, ಈ ಜಾಗಕ್ಕೆ ಬಂದೊಳಗೆ ಅವ್ರು ಯಾರು ಊಟ ಕಡ್ಕೊಳ್ಬೇಕು? ಹಸುವಾದಾಗ 4 ಮನೆಗೆ ಹೋಗ್ತಿದ್ರು, ತಮಗೆ ಎಷ್ಟು ಬೇಕು ಅಷ್ಟು ಬಂದಂತಹ ಕೊಟ್ಟಂತಹ ಅನ್ನದಿಂದ ಸ್ವೀಕಾರ ಮಾಡಿ ಪುನಃ ಇಲ್ಲೇ ಬಂದು ಕೊಡುತ್ತಿದ್ರು. ಇದು ಹೊಟ್ಟಿ ಕಿಚ್ಚಿ ಅರಿಚಲುಗಾಯ್ತು. ಇವ ಲಿಂಗವಿಲ್ಲದ ಭೈವಿ ನಮ್ಮ ಲಿಂಗಾಯತ ಧರ್ಮವನ್ನ ಕೆಡಿಸ್ಲಿಕ್ಕೆ ಹತ್ಯಾನ. ಆದ್ದರಿಂದ ಇವನಿಗೆ ತೊಂದರೆ ಕೊಡಬೇಕಂಥೇಳಿ ಹಂದ್ರಯ್ಯ ಅನ್ನವ ಇದೇ ಸಮಾಧಿ ಮುಂದೆ ಸಿದ್ಧಾರೂಢರು ಕುಂತು ಹೊಡೆದ್ದಾನೆ. ಸಿದ್ಧಾರೂಢರ ಚರಿತ್ರೆ ಒಳಗದ ಇದು. ಮತ್ತು ಅವನ ಅಜ್ಞಾನ ಎಷ್ಟದ, ನೀ ಆರೂಢ ಆದ್ರೆ ಸಿಂಧಿ ಯಾಕೆ ಕುಡಿಬಾರ್ದು ಅಂತ ಕೇಳ್ತಾನವ. ಇವೆಲ್ಲ ಚರಿತ್ರೆ ಆಗದವ. ಇದನ್ನು ನಾನು ಪುನಃ ಹೇಳಕ್ ಬರೋದು. ಇನ್ನು ಕೆಲವು ಯವನರು ಅಂತ ನಾವು ಹೇಳ್ತೇವೆ. ಅಂದ್ರೆ ಯವನವರೇ ಆದ್ರೆ ಮುಸ್ಲಿಮರು. ಅವರು ಕೂಡ ಸಿದ್ಧಾರೂಢರು ಇಲ್ಲಿ ಕುಂತ ಸಂದರ್ಭದೊಳಗನೆ, ಯಾಕೆ ಅವಾಗ ನಿರ್ಜನ ಪ್ರದೇಶ, ಇಲ್ಲಿ ದನ ಕಾಯಲ್ಲೇ ಬರ್ತಿದ್ರು. ಇವ್ರದೇನು ಶರೀರ ಕೌಪಿನ ಒಂದೇ, ಏಕಾಂತವಾಗಿ ಧ್ಯಾನ ಮಾಡ್ಕೊಂತ ಕೂಡ್ರವರು. ಅವರು ಬಂದರು, ಇವರಲ್ಲಿದ್ದಂಥ ವಸ್ತುವನ್ನು ಕಸ್ಕೊತಿದ್ರು, ಹೊಡಿತಿದ್ರು, ಹೋಗ್ತಿದ್ರು. ಆ ಸ್ಥಳವೂ ಕೂಡ ಇದೆ. ನಾ ಏನು ಕುಂತನೆಲ್ಲ ಕಟ್ಟಿ ಇದು ಚಿತ್ರಗಾರ ಸ್ಥಳ. ಹಂಗಾರೆ ಇಲ್ಲೇ ಅದಾರ ಇವರೇ ಮಹಾತ್ಮರು ಯಾರು ಅಂತ ಕಂಡು ಹಿಡ್ದಾರಪ್ಪ ಅಂತಂದ್ರೆ ಹಿರೇಮಠದ ಗುರುಪಾದಯ್ಯನವರು ಅಂಥೇಳಿ. ಅಲ್ಲೇ ಎಲ್ಲಿ ತೊರವಿ ಹಕ್ಕಲದೊಳಗೆ ಮೊದಲೇ ಕಂಡು ಹಿಡಿದವರು ಮೊದಲೇಟಪ್ಪನವರು ಅಂಥೇಳಿ ವೈಶ್ಯರವರು. ಇನ್ನು ಈಶ್ವರ ದೇವಸ್ಥಾನದಲ್ಲಿ ಕುಂತಂದೊಳಗೆ ಕಂಡು ಹಿಡಿದವ್ರು ಯಾರು? 12 ಮಠದ ಸಿದ್ಧವೀರ ಸ್ವಾಮಿಗಳು. ಇವರು ಮಹಾತ್ಮರು ಅಂಥೇಳಿ. ಆದರೆ ಈ ಜಗದಾಗ ಬಂದಾಗ ಇವರು ಮಹಾತ್ಮರದಾರ, ಇವ್ರನ್ನ ಸೇವಾ ಮಾಡಬೇಕು ಅಂತೇಳಿ ಕಂಡು ಹಿಡಿದವ್ರು ಯಾರಪ್ಪ ಅಂತಂದ್ರೆ ಹಿರೇಮಠದ ಗುರುಪಾದಯ್ಯ. ಅವ್ರದ್ದು ಸಮಾಧಿ ಇಲ್ಲೇ ಅದ. ಎಲ್ಲಿ 19ನೇ ನಂಬರ್ ಸ್ವಾಮಿ ಇರ್ತಾವಲ್ಲ ಅದ್ರ ಹಿಂದೆ. ಅವಾಗ ಕೂಡ ಅವನು ಜಂಗಮ ಕೊನೆಯವರೆಗೂ ಕೂಡ ಸಮಾಜದಿಂದ ಅವನು ಬಹಿಷ್ಕಾರ ಹಾಕಿದರು. ಸಿದ್ಧಾರೂಢರ ಸೇವೆಯನ್ನ ತನ್ನ ಅಂತ್ಯಕಾಲದವರೆಗೂ ಕೂಡ ಮಾಡಿದ. ಇನ್ನು ಇದು ಸುಳ್ಳು ಏನ್ರಿ, ನೀವು ಬರೀ ಮಂದಿ ಮಾತು ಹೇಳಿ ಕೇಳ್ತೀರಿ ಅಂತಂದ್ರೆ ಇದಕ್ಕೆ ನನ್ನ ಕಡೆ ಸಿದ್ಧಾರೂಢರು ಹೇಳಿದಂತಹ ಪುರಾವೆಗಳನ್ನು. ಹಂಗಂದ್ರೆ ಸಿದ್ಧಾರೂಢರ ಪುರಾವೆ ಏನು ಹೇಳ್ತಾವಪ್ಪ ಅಂತಂದ್ರೆ, ಸಿದ್ಧಾರೂಢರು ಕೋರ್ಟ್ಗೆ ಹೋದ್ರು ಅಂತ ಹೇಳ್ತಾರೆ. ಅದು ಭಕ್ತರೇ ಮಾಡಿದ್ರು, ಆಸ್ತಿ ಹೆಚ್ಚಾಯಿತು. 1926ನೇ ಇಸ್ವಿಯೊಳಗೆ ಸಾರ್ವಜನಿಕವಾಗಿ ಇದು ಆಸ್ತಿ ಅಂಥೇಳಿ ನ್ಯಾಯಕ್ಕೆ ಹೋದರು. ಆ ಸಂದರ್ಭದೊಳಗೆ ಕೋರ್ಟ್ನೊಳಗೆ ವ್ಯಾಜ್ಯ ನಡೆದಂತಹ ಸಂದರ್ಭದಲ್ಲಿ ಸಿದ್ಧಾರೂಢರು 33 ಮತ್ತು 34ನೇ ಪುಟ, ಇದು ಸಿದ್ಧಾರೂಢರ ಹೇಳಿಕೆಯ ಪುಸ್ತಕ. ಇದು 120 ಪ್ರಶ್ನೆಗಳನ್ನು ಕೋರ್ಟ್ನವ್ರಿಗೆ ಕೇಳ್ಯಾರ. ಇದರೊಳಗೆ 659ನೇ ಪುಟದೊಳಗೆ ಇಲ್ಲಿ 33ನೇ ಪುಟದಾಗ ಹೇಳ್ತಾರ, ನಾನು ಇಲ್ಲಿ ಬಂದಾಗ ಐ ಕೇಮ್ ಟು ಲಿವ್ ಇನ್ ದ ಸಮಾಧಿ ಆಫ್ ದ ಬ್ರಾಹ್ಮಿನ್ ಸೇಂಟ್ ಅಬೌಟ್ ಎ ಇಯರ್ಸ್ ಆಫ್ಟರ್ ಕೇಮ್ ಟು ದ ಹುಬ್ಬಳ್ಳಿ. ನಾನು ಹುಬ್ಬಳ್ಳಿಗೆ ಬಂದಾಗ
1 ವರ್ಷದ ನಂತರ ಈ ಸಮಾಧಿ ಸ್ಥಳಕ್ಕೆ ಬಂದೆ. ಇದು ಸಿದ್ಧಾರೂಢರ ನುಡಿ. ಇದು ಬೇರೆದವರು ಅವರು ಇರು ಕೇಳಿದ್ದಲ್ಲ, ಇದು ಕೋರ್ಟ್ನಲ್ಲಿ ದಾಖಲೆ ಆದಂತಹ ವಿಷಯ ಇದು. ಮತ್ತೇನು ಹೇಳ್ತಾರ, ದೇರ್ ವಾಸ್ ದಟ್ ದ ಟೆಂಪಲ್ ಆನ್ ದ ಸಮಾಧಿ. ಈ ಸಮಾಧಿ ಮೇಲೆ ಒಂದು ಗುಡಿ ಇತ್ತು ಅಂತ ಹೇಳಿ. ವೆರಿ I look, no one definitely remember. Many people did not come to be then. Occasionally, 1 or 2 used to come here. ಆ ಸ್ಥಳದೊಳಗೆ ಆ ಸಮಯದೊಳಗೆ ಯಾರೂ ಇಲ್ಲಿ ಬರ್ತಿರ್ಲಿಲ್ಲ. ಅಂದರೆ ನಿರ್ಜನ ಪ್ರದೇಶವಾಗಿತ್ತು. ಒಮ್ಮೆ ಯಾರೋ ಒಮ್ಮೆ ಬರ್ತಿದ್ರು ಹೋಗ್ತಿದ್ರು ಅಂತ ಹೇಳ್ತಾರೆ. ಆಮೇಲೆ ನಾ ಏನು ಮಾಡ್ತಿದ್ದೆ ಊಟಕ್ಕಪ್ಪ ಅಂತಂದ್ರೆ, ಭಿಕ್ಷೆ ಬೇಡಲಿಕ್ಕೆ, ಅಂದರೆ ಭಿಕ್ಷೆಯನ್ನು ಅನ್ನಕ್ಕೆ ಹೋಗಬಾರ್ದು, ಆಹಾರಾರ್ಥಿಯಾಗಿ. ಇದು ಭಿಕ್ಷಾ ಅಂತಂದ್ರೇನು, ಹೊಟ್ಟೆ ಹರಿವಿಗಾಗಿ ಜನರು ಮನೆಗೆ ಹೋಗ್ತಿದ್ರು. ಭವತಿ ಭಿಕ್ಷಾಂದೇಹಿ ಅಂತಂದರು. ಕೊಟ್ಟದ್ದನ್ನು ಆಹಾರ ಸ್ವೀಕಾರ ಮಾಡ್ಕೊಂಡು ಮತ್ತು ಪುನಃ ಬಂದು ಕೂಡುತ್ತಿದ್ದರು. ಅದನ್ನು ಹೇಳಿದೆ, ಆ ಬೆಗ್ ಫುಡ್ ಏಟ್ ಇಟ್ ದೇರ್ ಆ್ಯಂಡ್ ವಿ ಕಮ್ ಟು ಬ್ಯಾಕ್ ಆ್ಯಂಡ್ ಲಿವ್ಡ್ ಹಿಯರ್. ಊಟ ಮಾಡ್ತಿದ್ದೆ ಮತ್ತು ಪುನಃ ಇದೇ ಜಾಗದಾಗ ಬಂದು ವಾಸವಾಗಿದ್ದೆ. ಇದು ಸಿದ್ಧಾರೂಢ್ರೆ. ಮತ್ತು ಅದೇ ಇನ್ನೊಂದು 34ನೇ ಪ್ರಶ್ನೆದೊಳಗೆ ಅಲ್ಲಿ ಹೇಳ್ತಾರೆ ಅವರು, ಹೌದು ನಾ ಇಲ್ಲಿದ್ದ ಹೊತ್ತಿನೊಳಗೆ ಆನಂತರ ಕೆಲವು ಬ್ರಾಹ್ಮಣರಾದಂಥ ಶಾಸ್ತ್ರಿಗಳು ಬರಕತ್ತಿದ್ರು. ಅವ್ರ ಹೆಸರು ಏನಪ್ಪ ಅಂತಂದ್ರೆ ನರಸಿಂಹ ಸನ್ಯಾಸಿ ಅಂತೇಳಿ. ಅವ್ರು ಎಲ್ಲೆವರಿದ್ರು ಅವರು, ಈ ನಾವು ಈ ಹಳೆಬಳ್ಳಿಯೊಳಗೆ ಕೃಷ್ಣೇಂದ್ರ ಮಠ ಅಂತದೆ. ಅದು ಸಿದ್ಧಾರೂಢರು ಬರೋದಕ್ಕಿಂತ 100 ವರ್ಷದ ಹಿಂದಿನ ಮಠ ಅದು. ಅವರು ತಮ್ಮ ಶಿಷ್ಯರಿಗೆ ಹೇಳಿದ್ರಂತೆ, ಇಲ್ಲಿ ಒಬ್ಬ ಯೋಗಿ ಬರ್ತಾನ, ಅವನಿಂದ ಉಪದೇಶವನ್ನು ನೀವು ಪಡೀರಿ ಅಂಥೇಳಿ. ಹಂಗೆ ಈ ನರಸಿಂಹ ಶಾಸ್ತ್ರಿ ಸಿದ್ಧಾರೂಢರು ಇಲ್ಲಿ ಬಂದಾಗ ಈ ಸಮಾಧಿ ಹತ್ರ ಬರ್ತಿದ್ದ. ಆ ನರಸಿಂಹ ಶಾಸ್ತ್ರಿ ಸಿದ್ಧಾರೂಢರ ಜೊತೆಗೆ ಸಂಭಾಷಣೆ ಮಾಡ್ತೊಳಗಿದ್ದ. ಸಂಭಾಷಣೆ ಅಂತದೇನು, ಶಾಸ್ತ್ರ ವಿಷಯ. ಶಾಸ್ತ್ರ ವಿಷಯವನ್ನು ಮಾಡ್ತಾ ಮಾಡ್ತಾ ಅವಾಗ ಏನಾಯ್ತಪ್ಪ ಅಂತಂದ್ರೆ, ಸಿದ್ಧಾರೂಢರು ಭಿಕ್ಷೆಗೆ ಹೋಗೋದು ಬಿಟ್ಟರು. ಬ್ರಾಹ್ಮಣನಾದಂಥ ನರಸಿಂಹ ಶಾಸ್ತ್ರಿ ತನ್ನ ಮನೆಯಿಂದನೇ ಅಡಿಗೆಯನ್ನು ತಂದು ಸಿದ್ಧಾರೂಢರಿಗೆ ಉಣಬಡಿಸ್ತಿದ್ದ. ಪುನಃ ಇಲ್ಲಿ ಶಾಸ್ತ್ರಾರ್ಥವನ್ನು ಮಾಡ್ಕೋತಿದ್ದ. ಆವಾಗಲಿಂದ ಏನಾಯಿತು, ಬ್ರಾಹ್ಮಣರು ಇಲ್ಲಿ ಬರಲಿಕ್ಕೆ ಹತ್ತಿದ್ರು.